ಪಹಲ್ಗಾಂವ್ನಲ್ಲಿ ಉಗ್ರರಿಂದ ಹಿಂದೂಗಳ ನರಮೇಧ ವಿಚಾರಕ್ಕೆ ಬೆಂಗಳೂರಿನ ಭರತ್ ಭೂಷಣ್ ನಿವಾಸಕ್ಕೆ ಎನ್ಐಎ ತಂಡ ಭೇಟಿಯನ್ನ ಕೊಡ್ತಾ ಇದೆ. ಭಾರತದ ವಿವಿಧೆಡೆ ಎನ್ಐಎ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಭರತ್ ಭೂಷಣ್ ಮನೆಗೆ ಎನ್ಐಎ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. 4 ಅಧಿಕಾರಿಗಳ ತಂಡ ಈಗ ಭೇಟಿಯನ್ನು ಕೊಟ್ಟಿರುವಂತದ್ದು. ಜೊತೆಗೆ ಇದರ ಜೊತೆಗೆ ಈಗಾಗಲೇ ನಾವು ಕೂಡ ಅದನ್ನೇ ಹೇಳ್ತಾ ಇದ್ವಿ, ಭಾರತದ ಬತ್ತಳಿಕೆಗೆ ಸೇರಲಿದೆ ರಫೇಲ್ ಅಸ್ತ್ರ. ಫ್ರಾನ್ಸ್ ಜೊತೆಗೆ ಒಪ್ಪಂದಕ್ಕೆ ಇನ್ನಷ್ಟೇ ಅಂಕಿತ ಕೂಡ ಹಾಕಲಿದ್ದಾರೆ. 63,000 ಕೋಟಿ ಮೊತ್ತದ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ. ಕೆಲವೇ ಕ್ಷಣದಲ್ಲಿ ಅಂಕಿತ ಹಾಕಲಿರುವಂತಹ ಭಾರತ. ರಫೇಲ್ ಎಂಟ್ರಿ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಈಗ ಪುಕ ಶುರುವಾಗಿದೆ. ಲಂಡನ್ ಪಾಕ್ ರಾಯಭಾರಿ ಕಚೇರಿ ಬಳಿ ಈಗ ಒಂದ್ ಕಡೆಯಲ್ಲಿ ಪ್ರೊಟೆಸ್ಟ್ ಕೂಡ ನಡೀತಾ ಇದೆ. ನ್ಯೂಯಾರ್ಕ್ನಲ್ಲಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೇಶ ಪ್ರೇಮಿಗಳು ಕೂಡ ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ. ಈ ಪಾಕಿಸ್ತಾನದ ರಾಯಭಾರಿ ಕಚೇರಿ ಎದುರುಗಡೆಯಲ್ಲಿ ಭಾರತದ ದೇಶ ಪ್ರೇಮಿಗಳು, ಭಾರತದ ಪ್ರಜೆಗಳು ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇರುವಂತದ್ದು. ಜೊತೆಗೆ ಕೂಡ ನೀವು ಕೂಡ ಗಮನಿಸ್ತಾ ಇರಬಹುದು, ಎಲ್ಲೆಲ್ಲಿ ಅಡಿಗೆ ಕುಳಿತಿದ್ದಾರೆ ಭಯೋತ್ಪಾದಕರು, ಉಗ್ರಗಾಮಿಗಳು, ಅವರನ್ನೆಲ್ಲ ಕೂಡ ಮಟ್ಟ ಹಾಕಬೇಕಾಗತ್ತೆ. ಅವರು ಮುಟ್ಟಿ ನೋಡಿಕೊಳ್ಳುವಂತಹ ಈ ದುಶ್ಮನ್ಗಳನ್ನ ಹೊಡೆದು ಉರುಳಿಸಬೇಕಾಗತ್ತೆ ಭಾರತ ಎನ್ನುವಂಥದ್ದು ಕೂಡ ಇವರೆಲ್ಲ ಒಕ್ಕರೆಲ್ಲ ಕೂಗಾಗಿರುವಂತದ್ದು. ಒಂದ್ ಕಡೆ ಇಡೀ ಭಾರತವೇ ಕೊತ ಕುದೀತಾ ಇದೆ. ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಬೇಕು, ಇದು ಒಳ್ಳೆ ಟೈಮು ಅಂತ ಹೇಳ್ತಾ ಇದೆ. ಇನ್ನಿಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಕಲೀಗ್ ಚಂದ್ರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಇದಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆಯಲ್ಲಿ 63,000 ಕೋಟಿ ರೂಪಾಯಿ ಒಪ್ಪಂದ ರಫೇಲ್. ಯಾಕಂತ ಹೇಳಿದ್ರೆ ಈ ಒಪ್ಪಂದಕ್ಕೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಸಹಿಯನ್ನ ಹಾಕಲಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತಹ ಭಾರತ. ಈ ಸಹಿ ಹಾಕಿ ಆ ರಫೇಲ್ ಬಂದು ಯುದ್ಧ ಮಾಡೋದು ಅಲ್ಲ ಇಲ್ಲಿ ವಿಶೇಷತೆ ಅಂತ ಹೇಳಿದ್ರೆ, ನಮ್ಮ ಹತ್ರನೂ ಕೂಡ ಯುದ್ಧಾಸ್ತ್ರಗಳು ಇರುವಂತದ್ದು. ಜೊತೆಗೆ ಇದು ಎಕ್ಸ್ಟ್ರಾ ಒಪ್ಪಂದ ಮಾಡಿಕೊಂಡು ಈಗ ರಫೇಲ್ ಬರ್ತಾ ಇದೆ. ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗೋದು. ನಿಖೇಶ್, ಖಂಡಿತವಾಗ್ಲು ಭಯೋತ್ಪಾದನೆಯ ವಿರುದ್ಧ ಕೆಲವೊಂದು ರಾಷ್ಟ್ರಗಳನ್ನ ಹೊರತುಪಡಿಸಿದ್ರೆ ಬಹುತೇಕ ರಾಷ್ಟ್ರಗಳು ಭಯೋತ್ಪಾದನೆಯ ವಿರುದ್ಧವಾಗಿರ್ತಕ್ಕಂಥದ್ದು. ಇವತ್ತು ಪಾಕಿಸ್ತಾನದಿಂದ ಬಂದು ಭಾರತದಲ್ಲಿ ನಾಗರಿಕರ ಮೇಲೆ ಆದಂತ ಹತ್ಯಾಕಾಂಡ ಏನಿದೆ, ಈ ಹತ್ಯಾಕಾಂಡದ ವಿರುದ್ಧ ಇಡೀ ವಿಶ್ವದಲ್ಲಿರ್ತಕ್ಕಂಥ ಅನೇಕ ರಾಷ್ಟ್ರಗಳು ಭಾರತಕ್ಕೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ ಫ್ರಾನ್ಸ್ ಕೂಡ ಭಾರತಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ರಫೇಲ್ ಯುದ್ಧ ವಿಮಾನ ಏನಿದೆ, ರಫೇಲ್ ಯುದ್ಧ ವಿಮಾನ ಬಹಳಷ್ಟು ವೇಗ ಮತ್ತು ಯುದ್ಧಕ್ಕೆ ಬಹಳಷ್ಟು ಸಹಾಯಕಾರಿ ಆಗಿರತಕ್ಕಂತ ಒಂದು ಯುದ್ಧ ವಿಮಾನ ಅಂತಾನೆ ಹೇಳ್ಬೋದು. ಹೀಗಾಗಿ 63,000 ಕೋಟಿ ಒಪ್ಪಂದದ ಮೂಲಕ ರಫೇಲ್ ಯುದ್ಧ ವಿಮಾನಗಳನ್ನ ಖರೀದಿ ಮಾಡಲಿಕ್ಕೆ ಭಾರತ ಮುಂದಾಗ್ತಾ ಇರ್ತಕ್ಕಂಥದ್ದು ನಾವು ನೋಡಿರ್ಬೋದು. ಏನು ಭಾರತದಲ್ಲಿ ಅಥವಾ ಬಹುತೇಕ ಬೆಂಗಳೂರಿನಲ್ಲಿ ಆಗ್ತಾ ಇರ್ತಕ್ಕಂಥ ಏರ್ ಶೋಗಳಲ್ಲೂ ಕೂಡ ಈ ರಫೇಲ್ ಯುದ್ಧ ವಿಮಾನವನ್ನ ಫ್ರಾನ್ಸ್ ಆಗಾಗ ತಂದು ತಮ್ಮ ಶೋ ಅನ್ನು ಕೂಡ ಕೊಡ್ತಾ ಹೋಗುತ್ತೆ. ಸೊ ಅದನ್ನೆಲ್ಲರೂ ಕೂಡ ನೋಡಿದ್ದೇವೆ. ಸೊ ಈಗ ಪಾಕಿಸ್ತಾನಕ್ಕೆ ಯಾಕೆ ಗಡಗಡ ಅಂತಂದ್ರೆ, ಈಗ ಏನು ಯಾವ ಸಂದರ್ಭದಲ್ಲಿ ಭಾರತ ನಮ್ಮ ಮೇಲೆ ಆಕ್ರಮಣ ಮಾಡುತ್ತೆ ಅನ್ನುವಂತ ಆತಂಕದಲ್ಲೇ ಇವತ್ತು ಪಾಕಿಸ್ತಾನ ಎದುರಾಗಿರ್ತಕ್ಕಂಥದ್ದು. ಇವತ್ತು ಭಯೋತ್ಪಾದನೆ ಉಳ್ಕೊಂಡಿದೆ, ರಾಷ್ಟ್ರದ ಅನೇಕ ಕಡೆ ಬಾಂಬ್ ಬ್ಲಾಸ್ಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಕೃತ್ಯಗಳು ನಡೀತಾ ಇದಾವೆ ಅಂತಂದ್ರೆ ಅದಕ್ಕೆ ಪಾಕಿಸ್ತಾನದ ಕುಮ್ಮಕ್ಕು ಬಹಳಷ್ಟು ಹೆಚ್ಚಿರ್ತಕ್ಕಂಥದ್ದು. ಹೀಗಾಗಿ ಈ ಕುಮ್ಮಕ್ಕನ್ನ ಕಡಿವಾಣ ಹಾಕ್ಲಿಕ್ಕೆ ಬಹುತೇಕ ರಾಷ್ಟ್ರಗಳು ಭಾರತಕ್ಕೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು. ಅಮೆರಿಕ ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಷ್ಟ್ರಗಳು, ಈಗ ಫ್ರಾನ್ಸ್ ಕೂಡ ಭಾರತಕ್ಕೆ ಸಹಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇಸ್ರೇಲ್ ಕೂಡ ಬಹಳ ಮಟ್ಟದ ವರ್ಷಗಳಿಂದನೂ ಕೂಡ ಭಾರತದ ಜೊತೆಯಲ್ಲಿ ನಿಂತಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮೋದಿಯವರ ಜೊತೆಯಲ್ಲಿ ನಾವು ಸದಾ ಇರ್ತೇವೆ, ಯಾವುದೇ ನಿರ್ಧಾರ ತೆಗೆದುಕೊಂಡು ನಾವು ಇರ್ತೇವೆ ಅನ್ನುವಂತ ಒಂದು ಮಾತನ್ನೇನು ಹೇಳಿದೆ, ಇದು ಬಹಳಷ್ಟು ಭಾರತಕ್ಕೆ ಒಂದು ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಪಾಕಿಸ್ತಾನ ಕೂಡ ಈ ಒಂದು ವಿಚಾರಕ್ಕೆ ಹೆದರಿ ಒಂದು ಮೂಲೆ ಸೇರುವಂತ ವಿಚಾರವಾಗಿ, ಹೀಗಾಗಿ ಫ್ರಾನ್ಸ್ನಿಂದ ಏನು ಭಾರತಕ್ಕೆ ರಫೇಲ್ ಯುದ್ಧ ವಿಮಾನ ಬಂದಿದೆ, ಅದರಲ್ಲಿ ನಿಜಕ್ಕೂ ಒಂದು ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ನಡುಕ ಶುರುವಾಗುತ್ತೆ. ಯಾವುದೇ ಸಂದರ್ಭದಲ್ಲಾದ್ರೂ ಕೂಡ ಭಾರತಕ್ಕೆ ಕ್ಷಮೆಯನ್ನ ಕೇಳಿದ್ರು ಕೂಡ ಅಚ್ಚರಿ ಇಲ್ಲ. ಸೊ ಹೀಗಾಗಿ ಆ ಗಳಿಗೆಗೋಸ್ಕರ ಭಾರತ ಕೂಡ ವೆಯ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ನಿಖೇಶ್, ಓಕೆ, ಥ್ಯಾಂಕ್ ಯು ಚಂದ್ರು ನಿಮ್ಮೆಲ್ಲ ಮಾಹಿತಿ. ಪಹಲ್ಗಾಂವ್ನಲ್ಲಿ ಉಗ್ರರಿಂದ ಹಿಂದೂಗಳ ನರಮೇಧ ವಿಚಾರಕ್ಕೆ ಬೆಂಗಳೂರಿನ ಭರತ್ ಭೂಷಣ್ ನಿವಾಸಕ್ಕೆ ಎನ್ಐಎ ತಂಡ ಭೇಟಿಯನ್ನ ಕೊಡ್ತಾ ಇದೆ. ಭಾರತದ ವಿವಿಧೆಡೆ ಎನ್ಐಎ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಭರತ್ ಭೂಷಣ್ ಮನೆಗೆ ಎನ್ಐಎ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ. 4 ಅಧಿಕಾರಿಗಳ ತಂಡ ಈಗ ಭೇಟಿಯನ್ನು ಕೊಟ್ಟಿರುವಂತದ್ದು. ಜೊತೆಗೆ ಇದರ ಜೊತೆಗೆ ಈಗಾಗಲೇ ನಾವು ಕೂಡ ಅದನ್ನೇ ಹೇಳ್ತಾ ಇದ್ವಿ, ಭಾರತದ ಬತ್ತಳಿಕೆಗೆ ಸೇರಲಿದೆ ರಫೇಲ್ ಅಸ್ತ್ರ. ಫ್ರಾನ್ಸ್ ಜೊತೆಗೆ ಒಪ್ಪಂದಕ್ಕೆ ಇನ್ನಷ್ಟೇ ಅಂಕಿತ ಕೂಡ ಹಾಕಲಿದ್ದಾರೆ. 63,000 ಕೋಟಿ ಮೊತ್ತದ ಒಪ್ಪಂದಕ್ಕೆ ಸಹಿ ಹಾಕಲಿದ್ದಾರೆ. ಕೆಲವೇ ಕ್ಷಣದಲ್ಲಿ ಅಂಕಿತ ಹಾಕಲಿರುವಂತಹ ಭಾರತ.
ರಫೇಲ್ ಎಂಟ್ರಿ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಈಗ ಪುಕ ಶುರುವಾಗಿದೆ. ಲಂಡನ್ ಪಾಕ್ ರಾಯಭಾರಿ ಕಚೇರಿ ಬಳಿ ಈಗ ಒಂದ್ ಕಡೆಯಲ್ಲಿ ಪ್ರೊಟೆಸ್ಟ್ ಕೂಡ ನಡೀತಾ ಇದೆ. ನ್ಯೂಯಾರ್ಕ್ನಲ್ಲಿ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೇಶ ಪ್ರೇಮಿಗಳು ಕೂಡ ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ. ಈ ಪಾಕಿಸ್ತಾನದ ರಾಯಭಾರಿ ಕಚೇರಿ ಎದುರುಗಡೆಯಲ್ಲಿ ಭಾರತದ ದೇಶ ಪ್ರೇಮಿಗಳು, ಭಾರತದ ಪ್ರಜೆಗಳು ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇರುವಂತದ್ದು. ಜೊತೆಗೆ ಕೂಡ ನೀವು ಕೂಡ ಗಮನಿಸ್ತಾ ಇರಬಹುದು, ಎಲ್ಲೆಲ್ಲಿ ಅಡಗಿ ಕುಳಿತಿದ್ದಾರೆ ಭಯೋತ್ಪಾದಕರು, ಉಗ್ರಗಾಮಿಗಳು, ಅವ್ರನ್ನೆಲ್ಲ ಕೂಡ ಮಟ್ಟ ಹಾಕಬೇಕಾಗತ್ತೆ. ಅವರು ಮುಟ್ಟಿ ನೋಡಿಕೊಳ್ಳುವಂತಹ ಈ ದುಶ್ಮನ್ಗಳನ್ನ ಹೊಡೆದು ಉರುಳಿಸಬೇಕಾಗತ್ತೆ ಭಾರತ ಎನ್ನುವಂಥದ್ದು ಕೂಡ ಇವರೆಲ್ಲ ಕೂಗಾಗಿರುವಂತದ್ದು. ಒಂದ್ ಕಡೆ ಇಡೀ ಭಾರತವೇ ಕೊತ ಕುದೀತಾ ಇದೆ. ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡಬೇಕು, ಇದು ಒಳ್ಳೆ ಟೈಮು ಅಂತ ಹೇಳ್ತಾ ಇದೆ. ಇನ್ನಿಷ್ಟು ಮಾಹಿತಿಯನ್ನು ಕೊಡ್ತಾರೆ ನನ್ನ ಕಲೀಗ್ ಚಂದ್ರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರು, ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆಯಲ್ಲಿ 63,000 ಕೋಟಿ ರೂಪಾಯಿ ಒಪ್ಪಂದ ರಫೇಲ್. ಯಾಕಂತ ಹೇಳಿದ್ರೆ ಈ ಒಪ್ಪಂದಕ್ಕೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಸಹಿಯನ್ನ ಹಾಕಲಿದ್ದಾರೆ ಅಂತ ಗೊತ್ತಾಗ್ತಾ ಇರುವಂತ ಭಾರತ. ಈ ಸಹಿ ಹಾಕಿ ಆ ರಫೇಲ್ ಬಂದು ಯುದ್ಧ ಮಾಡೋದು ಅಲ್ಲ ಇಲ್ಲಿ ವಿಶೇಷತೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಕೂಡ ಯುದ್ಧಾಸ್ತ್ರಗಳು ಇರುವಂತದ್ದು. ಜೊತೆಗೆ ಇದು ಎಕ್ಸ್ಟ್ರಾ ಒಪ್ಪಂದ ಮಾಡಿಕೊಂಡು ಈಗ ರಫೇಲ್ ಬರ್ತಾ ಇದೆ. ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟು ಹೋಗೋದು. ನಿಖೇಶ್, ಖಂಡಿತವಾಗ್ಲು ಭಯೋತ್ಪಾದನೆಯ ವಿರುದ್ಧ ಕೆಲವೊಂದು ರಾಷ್ಟ್ರಗಳನ್ನ ಹೊರತುಪಡಿಸಿದ್ರೆ ಬಹುತೇಕ ರಾಷ್ಟ್ರಗಳು ಭಯೋತ್ಪಾದನೆಯ ವಿರುದ್ಧವಾಗಿರ್ತಕ್ಕಂಥದ್ದು. ಇವತ್ತು ಪಾಕಿಸ್ತಾನದಿಂದ ಬಂದು ಭಾರತದಲ್ಲಿ ನಾಗರಿಕರ ಮೇಲೆ ಆದಂತ ಹತ್ಯಾಕಾಂಡ ಏನಿದೆ, ಈ ಹತ್ಯಾಕಾಂಡದ ವಿರುದ್ಧ ಇಡೀ ವಿಶ್ವದಲ್ಲಿರ್ತಕ್ಕಂಥ ಅನೇಕ ರಾಷ್ಟ್ರಗಳು ಭಾರತಕ್ಕೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ ಫ್ರಾನ್ಸ್ ಕೂಡ ಭಾರತಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ರಫೇಲ್ ಯುದ್ಧ ವಿಮಾನ ಏನಿದೆ, ರಫೇಲ್ ಯುದ್ಧ ವಿಮಾನ ಬಹಳಷ್ಟು ವೇಗ ಮತ್ತು ಯುದ್ಧಕ್ಕೆ ಬಹಳಷ್ಟು ಸಹಾಯಕಾರಿಯಾಗಿರ್ತಕ್ಕಂಥ ಒಂದು ಯುದ್ಧ ವಿಮಾನ ಅಂತಾನೆ ಹೇಳ್ಬೋದು. ಹೀಗಾಗಿ 63,000 ಕೋಟಿ ಒಪ್ಪಂದದ ಮೂಲಕ ರಫೇಲ್ ಯುದ್ಧ ವಿಮಾನಗಳನ್ನ ಖರೀದಿ ಮಾಡಲಿಕ್ಕೆ ಭಾರತ ಮುಂದಾಗ್ತಾ ಇರ್ತಕ್ಕಂಥದ್ದು. ನಾವು ನೋಡಿರ್ಬೋದು, ಏನು ಭಾರತದಲ್ಲಿ ಅಥವಾ ಬಹುತೇಕ ಬೆಂಗಳೂರಿನಲ್ಲಿ ಆಗ್ತಾ ಇರ್ತಕ್ಕಂಥ ಏರ್ ಶೋಗಳಲ್ಲೂ ಕೂಡ ಈ ರಫೇಲ್ ಯುದ್ಧ ವಿಮಾನವನ್ನ ಫ್ರಾನ್ಸ್ ಆಗಾಗ ತಂದು ತಮ್ಮ ಶೋ ಅನ್ನು ಕೂಡ ಕೊಡ್ತಾ ಹೋಗುತ್ತೆ. ಸೊ ಅದನ್ನೆಲ್ಲರೂ ಕೂಡ ನೋಡಿದ್ದೇವೆ. ಸೊ ಈಗ ಪಾಕಿಸ್ತಾನಕ್ಕೆ ಯಾಕೆ ಗಡಗಡ ಅಂತಂದ್ರೆ, ಈಗ ಏನು ಯಾವ ಸಂದರ್ಭದಲ್ಲಿ ಭಾರತ ನಮ್ಮ ಮೇಲೆ ಆಕ್ರಮಣ ಮಾಡುತ್ತೆ ಅನ್ನುವಂತ ಆತಂಕದಲ್ಲೇ ಇವತ್ತು ಪಾಕಿಸ್ತಾನ ಎದುರಾಗಿರ್ತಕ್ಕಂಥದ್ದು. ಇವತ್ತು ಭಯೋತ್ಪಾದನೆ ಉಳ್ಕೊಂಡಿದೆ, ರಾಷ್ಟ್ರದ ಅನೇಕ ಕಡೆ ಬಾಂಬ್ ಬ್ಲಾಸ್ಟ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಕೃತ್ಯಗಳು ನಡೀತಾ ಇದಾವೆ ಅಂತಂದ್ರೆ ಅದಕ್ಕೆ ಪಾಕಿಸ್ತಾನದ ಕುಮ್ಮಕ್ಕು ಬಹಳಷ್ಟು ಹೆಚ್ಚಿರ್ತಕ್ಕಂಥದ್ದು. ಹೀಗಾಗಿ ಈ ಕುಮ್ಮಕ್ಕನ್ನ ಕಡಿವಾಣ ಹಾಕ್ಲಿಕ್ಕೆ ಬಹುತೇಕ ರಾಷ್ಟ್ರಗಳು ಭಾರತಕ್ಕೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು. ಅಮೆರಿಕ ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಷ್ಟ್ರಗಳು, ಈಗ ಫ್ರಾನ್ಸ್ ಕೂಡ ಭಾರತಕ್ಕೆ ಸಹಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇಸ್ರೇಲ್ ಕೂಡ ಬಹಳ ಮಟ್ಟದ ವರ್ಷಗಳಿಂದನೂ ಕೂಡ ಭಾರತದ ಜೊತೆಯಲ್ಲಿ ನಿಂತಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಮೋದಿಯವರ ಜೊತೆಯಲ್ಲಿ ನಾವು ಸದಾ ಇರ್ತೇವೆ, ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ನಾವು ಇರ್ತೇವೆ ಅನ್ನುವಂತ ಒಂದು ಮಾತನ್ನೇನು ಹೇಳಿದೆ, ಇದು ಬಹಳಷ್ಟು ಭಾರತಕ್ಕೆ ಒಂದು ಬೆಂಬಲವನ್ನು ಕೊಟ್ಟಿರ್ತಕ್ಕಂಥದ್ದು. ಹೀಗಾಗಿ ಪಾಕಿಸ್ತಾನ ಕೂಡ ಈ ಒಂದು ವಿಚಾರಕ್ಕೆ ಹೆದರಿ ಒಂದು ಮೂಲೆ ಸೇರುವಂತ ವಿಚಾರವಾಗಿ, ಹೀಗಾಗಿ ಫ್ರಾನ್ಸ್ನಿಂದ ಏನು ಭಾರತಕ್ಕೆ ರಫೇಲ್ ಯುದ್ಧ ವಿಮಾನ ಬಂದಿದೆ, ಅದರಲ್ಲಿ ನಿಜಕ್ಕೂ ಒಂದು ದೊಡ್ಡ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ನಡುಕ ಶುರುವಾಗುತ್ತೆ. ಯಾವುದೇ ಸಂದರ್ಭದಲ್ಲಾದ್ರೂ ಕೂಡ ಭಾರತಕ್ಕೆ ಕ್ಷಮೆಯನ್ನ ಕೇಳಿದ್ರು ಕೂಡ ಅಚ್ಚರಿ ಇಲ್ಲ. ಸೊ ಹೀಗಾಗಿ ಆ ಗಳಿಗೆಗೋಸ್ಕರ ಭಾರತ ಕೂಡ ವೆಯ್ಟ್ ಮಾಡ್ತಾ ಇರ್ತಕ್ಕಂಥದ್ದು. ನಿಖೇಶ್, ಓಕೆ, ಥ್ಯಾಂಕ್ ಯು ಚಂದ್ರು ನಿಮ್ಮೆಲ್ಲ ಮಾಹಿತಿ.